ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರಂಗೋಲಿ ಹಾಕುವುದರ ಹಿಂದಿರುವ ವೈಜ್ಞಾನಿಕ ರಹಸ್ಯ ಏನು? ರಂಗೋಲಿ ಹಾಕುವುದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಗೊತ್ತಾ? ಇತ್ತೀಚಿನ ದಿನದಲ್ಲಿ ರಂಗೋಲಿ ಹಾಕುವವರ ಸಂಖ್ಯೆ ಕಡಿಮೆ. ಮೊದಲಿನ ಕಾಲದಲ್ಲಿ ಹೆಚ್ಚಾಗಿ ಹಬ್ಬದ ಸಮಯದಲ್ಲಿ ರಂಗೋಲಿಯನ್ನು ಹಾಕುತ್ತಿದ್ದರು. ಸ್ನೇಹಿತರೆ, ವಿಡಿಯೋಗೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ರಂಗೋಲಿ ಹಾಕುವುದರ ಹಿಂದೆ ವೈಜ್ಞಾನಿಕ ಕಾರಣ ಇದೆ. ಒಂದು ಕುಟುಂಬದ ಒಡತಿ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದಾಳೆ ಎಂದು ಆ ರಂಗೋಲಿಯನ್ನು ನೋಡಿದರೆ ಗೊತ್ತಾಗುತ್ತದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಜನ ರಂಗೋಲಿಯನ್ನು ಹೆಚ್ಚಾಗಿ ಬಿಡಿಸುತ್ತಾರೆ. ರಂಗೋಲಿ ಬಿಡಿಸಲು ಏಕಾಗ್ರತೆ, ಕೌಶಲ್ಯ, ಅಚ್ಚುಕಟ್ಟು ಇರಬೇಕು. ಇಂತಹ ಕೌಶಲ್ಯ ಇದ್ದರೆ ಮಾತ್ರ ರಂಗೋಲಿಯನ್ನು ಬಿಡಿಸಲು ಸಾಧ್ಯ. ನಮ್ಮಲ್ಲಿ ಎಷ್ಟು ಪಾಸಿಟಿವಿಟಿ ಇರುತ್ತದೋ ಎಂದು ನಾವು ಹಾಕುವ ರಂಗೋಲಿ ಸೂಚಿಸುತ್ತದೆ. ರಂಗೋಲಿ ನೋಡಿದರೆ ಸಾಕು ಆ ಮನೆಯ ಒಡತಿ ಹೇಗಿದ್ದಾಳೆ ಎಂದು ತಿಳಿಯುತ್ತದೆ. ಮೊದಲಿನ ಕಾಲದಲ್ಲಿ ಅಕ್ಕಿ ಹಿಟ್ಟು ಬಳಸಿ ರಂಗೋಲಿ ಹಾಕುತ್ತಿದ್ದರು. ಅಕ್ಕಿ ಹಿಟ್ಟನ್ನು ಬಳಸಿ ರಂಗೋಲಿ ಹಾಕುವುದರಿಂದ ಕ್ರಿಮಿಗಳು, ಕೀಟಗಳು ಅದನ್ನು ತಿಂದು ಸಂತೋಷ ಪಡುತ್ತದೆ ಎಂಬ ಉದ್ದೇಶದಿಂದ ಹಾಕುತ್ತಿದ್ದರು. ರಂಗೋಲಿ ಹಾಕುವಾಗ ಮಹಿಳೆಯರು ಬೇರೆ ಬೇರೆ ಭಂಗಿಯಲ್ಲಿ ಕೂರಬೇಕಾಗುತ್ತದೆ. ಇದರಿಂದ ಸ್ನಾಯುಗಳ ಸೆಳೆತ, ರಕ್ತದ ಒತ್ತಡ, ಮಾನಸಿಕ ಒತ್ತಡ, ಬೊಜ್ಜಿನಂತಹ ಸಮಸ್ಯೆಗಳು ಬರುವುದಿಲ್ಲ. ರಂಗೋಲಿ ಹಾಕುವಾಗ ಕೆಲವೊಂದು ಹಾರ್ಮೋನ್ ರಿಲೀಸ್ ಆಗುತ್ತದೆ. ಇದರಿಂದ ಒತ್ತಡ ನಿವಾರಣೆಯಾಗಿ ಏಕಾಗ್ರತೆ ಹೆಚ್ಚುತ್ತದೆ. ರಂಗೋಲಿಯಲ್ಲಿ ಕಾಸ್ಮಿಕ್ ಎನರ್ಜಿ ಹಿಡಿದುಕೊಳ್ಳುವ ಶಕ್ತಿ ಇದೆ. ದಿನಾಲೂ ರಂಗೋಲಿ ಹಾಕುವುದರಿಂದ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತದೆ. ನೆಗೆಟಿವ್ ಜನರು ಮನೆಯ ಒಳಗಡೆ ಬರುವಾಗ ರಂಗೋಲಿ ದಾಟಿ ಬರಬೇಕಾಗುತ್ತದೆ. ಆಗ ಅವರಲ್ಲಿ ಇದ್ದ ಕೆಟ್ಟ ಆಲೋಚನೆಯನ್ನು ಅದು ಹೀರಿಕೊಳ್ಳುತ್ತದೆ. ಒಳಗೆ ಹೋಗುವಾಗ ಶುದ್ಧ ಮನದಿಂದ ಹೋಗುತ್ತಾರೆ. ಹೆಂಗಸರು ದಿನಾಲೂ ರಂಗೋಲಿ ಹಾಕುವಾಗ ಕೈಕಾಲನ್ನು ಅಗಲವಾಗಿ ಇಟ್ಟು ಹಾಕಬೇಕಾಗುತ್ತದೆ. ಇದರಿಂದ ಗರ್ಭಕೋಶಕ್ಕೆ ಒಳ್ಳೆಯ ವ್ಯಾಯಾಮ ಆಗಿ ಗರ್ಭಕೋಶದ ತೊಂದರೆ ಬರುವುದಿಲ್ಲ ಮತ್ತು ಲೈಂಗಿಕ ಸಮಸ್ಯೆ ಕೂಡ ಬರುವುದಿಲ್ಲ. ಒಟ್ಟಿನಲ್ಲಿ ರಂಗೋಲಿ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಮತ್ತು ಲೈಂಗಿಕ ಅಂಶಗಳನ್ನು ಒಳಗೊಂಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.